ಜೂನ್ 7ರಂದು ಶಿಡ್ಲಘಟ್ಟ ನಗರದಲ್ಲಿ ನಡೆಯಲಿರುವ ಶ್ರೀರಾಮ ಶೋಭಾಯಾತ್ರೆಗೆ ಕ್ಷಣಗಣನೆ ಆರಂಭವಾಗಿದೆ. ನಗರದಲ್ಲಿ ಈಗಾಗಲೇ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು, ಈ ಬಾರಿಯ ಶೋಭಾಯಾತ್ರೆಯನ್ನ ಅದ್ದೂರಿಯಾಗಿ ಹಾಗೂ ವೈಭವಯುತವಾಗಿ ಆಚರಿಸಲು ಸಕಲ ಸಿದ್ಧತೆಗಳನ್ನು ಕೂಡ ಪೂರ್ಣಗೊಳಿಸಲಾಗಿದೆ ಅಂತ ಶ್ರೀರಾಮ ಶೋಭಾಯಾತ್ರೆ ಆಚರಣೆ ಸಮಿತಿ ಅಧ್ಯಕ್ಷ ವೆಂಕಟೇಶ್ ತಿಳಿಸಿದ್ದಾರೆ. ಈ ಸಂಬಂಧ ನಗರದ ಶ್ರೀರಾಮ ಶೋಭಾಯಾತ್ರೆ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ಕೊಟ್ಟಿದ್ದಾರೆ. ಜೂನ್ 7ರಂದು ನಡೆಯಲಿರುವ ಶ್ರೀರಾಮ ಶೋಭಾಯಾತ್ರೆ ಶಿಡ್ಲಘಟ್ಟದ ಇತಿಹಾಸದಲ್ಲೇ ವಿಶೇಷವಾಗಿ ಮೂಡಿಬರುತ್ತೆ. ನಗರದ ಶ್ರೀರಾಮ ಶೋಭಾಯಾತ್ರೆ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ ವೆಂಕಟೇಶ್, ಈ ಬಾರಿಯ ಯಾತ್ರೆಯಲ್ಲಿ 12 ಅಡಿ ಎತ್ತರದ ಶ್ರೀರಾಮನ ವಿಗ್ರಹ ಪ್ರಮುಖ ಆಕರ್ಷಣೆಯಾಗುತ್ತೆ. ಮಂಗಳೂರಿನ ಖ್ಯಾತ ಕಲಾ ತಂಡಗಳು, ಡ್ರೋನ್ ಪ್ರದರ್ಶನ, ಆಂಜನೇಯ ಸ್ವಾಮಿ ಹಾಗೂ ನರಸಿಂಹಸ್ವಾಮಿ ವೇಷಧಾರಿಗಳು, ಡೊಳ್ಳು ಕುಣಿತ, ತಮಟೆ ವಾದ್ಯಗೋಷ್ಠಿಗಳು ಸೇರಿ ಹಲವು ಸಾಂಸ್ಕೃತಿಕ ಕಲಾ ತಂಡಗಳು ಶೋಭಾಯಾತ್ರೆಯಲ್ಲಿ ಭಾಗವಹಿಸುತ್ತೆ. ಧಾರ್ಮಿಕ, ಭಕ್ತಿ, ಸಾಂಸ್ಕೃತಿಕ ವೈಭವ ಮತ್ತು ಸಂಪ್ರದಾಯಗಳ ಸಂಗಮವಾಗಿ ಈ ವರ್ಷದ ಶೋಭಾಯಾತ್ರೆ ನಡೆಯಲಿದ್ದು, ಸಾವಿರಾರು ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದಿದ್ದಾರೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಸ್ವಾಗತ ಕಮಾನುಗಳು, ಕೇಸರಿ ಧ್ವಜಗಳು ಹಾಗೂ ವಿಶೇಷ ಅಲಂಕಾರಗಳನ್ನು ಮಾಡಲಾಗುತ್ತಿದ್ದು, ಯಾತ್ರೆಯ ಮಾರ್ಗದ ಉದ್ದಕ್ಕೂ ಭಕ್ತರಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ನಗರದಾದ್ಯಂತ ಈಗಾಗಲೇ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು, ಶ್ರೀರಾಮನ ನಾಮಸ್ಮರಣೆಯಿಂದಾಗಿ ವಾತಾವರಣ ಭಕ್ತಿಮಯವಾಗಿದೆ. ಶೋಭಾಯಾತ್ರೆಯ ಬಳಿಕ ಸಂಜೆ 4 ಗಂಟೆಗೆ ವಿಶೇಷ ವೇದಿಕೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಖ್ಯಾತ ವಾಗ್ಮಿಗಳು ಆದ ಹಾರಿಕ ಮಂಜುನಾಥ್ ಮತ್ತು ರಘು ಸಕಲೇಶ್ವರ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಲಿದ್ದಾರೆ ಎಂದು ವೆಂಕಟೇಶ್ ತಿಳಿಸಿದ್ದಾರೆ. ಒಟ್ಟಾರೆ ಭಕ್ತಿ, ಸಂಸ್ಕೃತಿ ಮತ್ತು ವೈಭವದ ಸಂಗಮವಾಗಿ ಜೂನ್ 7ರಂದು ನಡೆಯಲಿರುವ ಶ್ರೀರಾಮ ಶೋಭಾಯಾತ್ರೆಗೆ ಶಿಡ್ಲಘಟ್ಟ ನಗರ ಸಜ್ಜಾಗಿದೆ. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಲಿರುವ ಈ ಕಾರ್ಯಕ್ರಮದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಆತ್ಮೀಯ ಸಮಸ್ತ ಶಿಡ್ಲಘಟ್ಟ ತಾಲೂಕಿನ ಹಿಂದೂ ಸಮಾಜದ ಬಾಂಧವರಿಗೆ ವಂದಿಸುತ್ತಾ, ಏನು ನಾವು ಈ ತಿಂಗಳು 7ನೇ ತಾರೀಕು ಭಾನುವಾರ ಶ್ರೀರಾಮ ಶೋಭಾಯಾತ್ರೆಯನ್ನು ಆಚರಣೆ ಸಮಿತಿ ಟ್ರಸ್ಟ್ ವತಿಯಿಂದ ಶ್ರೀರಾಮ ಶೋಭಾಯಾತ್ರೆ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ತಾಲೂಕಿನ ಸಮಸ್ತ ಹಿಂದೂ ಬಂಧುಗಳು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು. ಇನ್ನೊಂದು ಬಾರಿ ಎಲ್ರಿಗೂ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಸಮಸ್ತ ಹಿಂದೂ ಜನತೆಗೆ ಮತ್ತೊಮ್ಮೆ ಹೇಳ್ತಾ ಇದ್ರಿ, ಯಾರ್ಯಾರಿಗೆ ಆಹ್ವಾನ ಬಂದಿಲ್ಲ ಅಂತ ಏನೂ ಇಲ್ಲ. ಇದು ಯಾರಿಗೂ ಆಹ್ವಾನ ಸೇರಿಲ್ಲ, ನಾವು ಇದು ಮಾಡೋವಂಥದ್ದೇನಿಲ್ಲ. ಆಹ್ವಾನ ಸೇರದೇ ಇರಿ, ಎಲ್ಲರೂ ಯಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಮತ್ತೊಮ್ಮೆ ಶಿಡ್ಲಘಟ್ಟ ಸಮಸ್ತ ಹಿಂದೂ ಜನತೆಗೆ ಹೇಳ್ತಾ ಇದ್ದೀರಿ. ಈ ಯಾತ್ರೆನ ನಾವೆಲ್ಲ ಸೇರಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಶ್ರದ್ಧಾಭಕ್ತಿಯಿಂದ ಈ ಯಾತ್ರೆನ ಯಶಸ್ಸು ಮಾಡೋಣ ಅಂತ ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ವತಿಯಿಂದ ವಿನಂತಿಸ್ಕೊತಾ ಇದ್ದೀವಿ. ಜೈ ಶ್ರೀರಾಮ್. ಶ್ರೀರಾಮ ಶೋಭಾಯಾತ್ರೆ ಬೆಳಗ್ಗೆ 11 ಗಂಟೆಗೆ ಹನುಮಂತಪುರ ಗೇಟ್ ಬಳಿ ಇರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದ ಹತ್ರ ಪೂಜೆ ಮುಗಿಸ್ಕೊಂಡು ಮೆರವಣಿಗೆ ಪ್ರಾರಂಭ ಆಗುತ್ತೆ. ಈ ಯಾತ್ರೆಯಲ್ಲಿ 12 ಅಡಿ ಎತ್ತರದ ರಾಮನ ವಿಗ್ರಹ, 10 ಅಡಿ ಎತ್ತರದ ಶಿವನ ವಿಗ್ರಹ, ಮಂಗಳೂರು ಕಲಾ ತಂಡಗಳು ಮತ್ತು ಡ್ರೋನ್ ಆಂಜನೇಯ ಸ್ವಾಮಿ, ಹನುಮಾನ್ ವೇಷಧಾರಿ ಮತ್ತು ನರಸಿಂಹಸ್ವಾಮಿ ವೇಷಧಾರಿ, ಡೊಳ್ಳು ಕುಣಿತ, ಟಮಟೆ ವಾದ್ಯಗೋಷ್ಠಿಗಳು, ಇನ್ನೂ ಹಲವಾರು ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ವೈಭವದಿಂದ, ಶ್ರದ್ಧಾಭಕ್ತಿಯಿಂದ ಯಾತ್ರೆ ನಡೆಯುತ್ತೆ. ಅದೇ ರೀತಿ ಮಧ್ಯಾಹ್ನ ಊಟದ ವ್ಯವಸ್ಥೆ, ತಾಲೂಕು ಆಫೀಸ್ ಮುಂದೆ ಊಟದ ವ್ಯವಸ್ಥೆ ಮಾಡಿರ್ತೀರಿ. ಅಲ್ಲೆಲ್ಲ ಊಟ ತಿನ್ಕೊಂಡು ಮತ್ತೆ ಯಾತ್ರೆಯಲ್ಲಿ ನಾವು ನಡ್ಕೊಂಡು ಬಂದು 5 ಗಂಟೆಗೆ ವೇದಿಕೆಯ ಕಾರ್ಯಕ್ರಮ ಇರುತ್ತೆ. ಆ ವೇದಿಕೆಯ ಕಾರ್ಯಕ್ರಮಕ್ಕೆ ಹಾರಿಕ ಮಂಜುನಾಥ್ ಅವರು ಬರ್ತಾರೆ ಮತ್ತು ಶ್ರೀ ರಘುಜಿ ಸಕಲೇಶ್ವರ ಅವರು ಬರ್ತಾರೆ. ಈ ಧಾರ್ಮಿಕ ಸಭೆಯಲ್ಲಿ ತಾವೆಲ್ಲ ಪಾಲ್ಗೊಂಡು ಈ ಯಾತ್ರೆನ ಯಶಸ್ಸು ಮಾಡಬೇಕಂತ ಮತ್ತೊಮ್ಮೆ ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ವತಿಯಿಂದ ವಿನಂತಿಸ್ಕೊಳ್ತಾ ಇದ್ದೀವಿ. ಜೈ ಶ್ರೀರಾಮ್. ಶ್ರೀರಾಮ ಶೋಭಾಯಾತ್ರೆ ಎಲ್ಲಿ ಹನುಮಂತಪುರದಿಂದ ಶುರುವಾಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ತನಕ ಬಂದು ಇಲ್ಲಿ ವೆಂಕಟೇಶ್ವರ ಚಿತ್ರಮಂದಿರ ಮುಂದೆ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಇದೊಂದು ಹಿಂದೂ ಸಮಾಜದ ಕಾರ್ಯಕ್ರಮ ಆಗಿದ್ದು, ಎಲ್ಲ ಹಿಂದೂ ಸಮಾಜದ ಪ್ರತಿಯೊಬ್ಬರು ಸ್ವಯಂ ಪ್ರೇರಿತವಾಗಿ, ಇದು ನಿಮ್ಮದು ಕಾರ್ಯಕ್ರಮ, ಇದು ನಮ್ಮದಲ್ಲ, ನಮ್ಮೆಲ್ಲರದು, ಸಮಸ್ತ ಹಿಂದೂ ಬಾಂಧವರದು. ಇದರಲ್ಲಿ ಜಾತಿ ಭೇದ ಇಲ್ಲ, ಇದಿಲ್ಲ, ಎಲ್ಲ ಒಂದಾಗಿ ಸೇರ್ತಕ್ಕಂಥ ಒಂದು ಜಾತ್ರೆ. ಇದು ಏನು ಹೇಳ್ತೀವಿ ನಾವು, ಶೋಭಾಯಾತ್ರೆ ಅಲ್ಲ, ಇದು ರಾಮರ ಜಾತ್ರೆ. ಈ ಜಾತ್ರೆಯೊಳಗೆ ಎಲ್ಲರೂ ಪಾಲ್ಗೊಂಡ್ರೆ ತುಂಬ ಅದ್ಧೂರಿಯಾಗಿ ನಡೆದು ಇದೊಂದು ದೊಡ್ಡ ಕಾರ್ಯಕ್ರಮ ಆಗಬೇಕು. ನಮ್ಮ ಹಿಂದೂಗಳೆಲ್ಲ ಒಂದು ಒಗ್ಗಟ್ಟು ತೋರಿಸ್ಬೇಕು.
ಹಾಗೆ ಇದು ಎಲ್ಲ ಸಮಸ್ತ ಹಿಂದೂಗಳು ಬಾಂಧವರು ಬಂದು ಇದರಲ್ಲಿ ಸೇರಬೇಕಾಗಿ ವಿನಂತಿಸ್ಕೊಳ್ತೇನೆ. ಎಲ್ಲರೂ ಅಂದರೆ ನಮ್ಮ ಹಿಂದೂ ಬಂಧುಗಳು ಪ್ರತಿಯೊಂದು ಕುಟುಂಬದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಹನುಮಂತಪುರ ಗೇಟು ಬೆಳಗ್ಗೆ 11 ಗಂಟೆಗೆ ಅಲ್ಲಿ ಪ್ರಾರಂಭ ಆಗುತ್ತೆ, ಉದ್ಘಾಟನೆ ಆಗುತ್ತೆ. ಈ ಶ್ರೀರಾಮ ಶೋಭಾಯಾತ್ರೆ ಇದು ನಮಗೊಂದು ಜಾತ್ರೆ ಇದ್ದಂಗೆ, ನಮಗೊಂದು ಹಬ್ಬ ಇದ್ದಂಗೆ. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಜಾತ್ರೆಗಳು ಹಬ್ಬಗಳು ಮಾಡ್ಕೊಂಬರ್ತಿದ್ರು. ಯಾಕಂದರೆ ಒಂದು ಧರ್ಮದ ಬಗ್ಗೆ ಮಾತನಾಡೋದಕ್ಕೆ, ಸಂಬಂಧಗಳ ಬಗ್ಗೆ, ಸಂಸ್ಕಾರದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಈ ಆಚರಣೆಗಳು ಮಾಡ್ಕೊಂಬರ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ಇವು ಕಣ್ಮರೆ ಆಗ್ತಿದೆ. ಇವನ್ನೆಲ್ಲ ನಾವು ಉಳಿಸ್ಬೇಕಂತ ಇವತ್ತು ನಾವೇನು ಯುವಕರಿದ್ದೀವಿ ಮತ್ತು ನಮ್ಮ ಈ ಜನ್ರೇಷನ್ ಏನಿದ್ದೀವಿ, ಈ ಪೀಳಿಗೆ ಏನಿದ್ದೀವಿ, ಮುಂದಿನ ಪೀಳಿಗೆಗೆ ನಾವು ಇವೆಲ್ಲ ನಾವು ಅವ್ರಿಗೆ ತೋರಿಸ್ಕೊಡ್ಬೇಕಾದ್ರೆ ಇಂಥ ಒಂದು ಯಾತ್ರೆಗಳು ಆಗ್ತಾ ಇರಬೇಕು. ಈ ಒಂದು ಮಟ್ಟದಿಂದ ನಮ್ಮ ಒಂದು ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವು. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಭಾವನಾ ಟಿಎಸ್ 625ಕ್ಕೆ 625 ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ. 2026-27ನೇ ಶೈಕ್ಷಣಿಕ ಸಾಲಲ್ಲಿ ಮಾಂಟೆಸರಿಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ. ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಇದೆ. ಒಮ್ಮೆ ಭೇಟಿ ನೀಡಿ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಲೇಔಟ್, ಮಲ್ಲಸಂದ್ರ, ಟಿ ದಾಸರಹಳ್ಳಿ, ಬೆಂಗಳೂರು. ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ: ವಿಶಾಲವಾದ ಆಟದ ಮೈದಾನ, ಡಿಜಿಟಲ್ ತರಗತಿಗಳು, ಎಐ ಮತ್ತು ರೋಬೋಟಿಕ್ಸ್, ಯೋಗ, ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು, ಚೆಸ್ ಅಕಾಡೆಮಿ, ಕ್ರಿಕೆಟ್ ಅಕಾಡೆಮಿಯಂತೆ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯಮಟ್ಟದ 5 ರ್ಯಾಂಕ್ ಪಡೆದಿರುವುದು. ಅದರಲ್ಲಿ ಭಾಸ್ಕರ್ ಎನ್ 625ಕ್ಕೆ 622 ಪಡೆದು ರಾಜ್ಯಕ್ಕೆ 4ನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ. ಮತ್ತು ಗುಜರಾತ್ನಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳಾದ ಸುತನ್, ಶಿವಾನಿ, ಕುಶಿಕಾ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ. ಬಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ.